ನಮಸ್ತೆ. ಇವತ್ತು ಒನ್ ಆಫ್ ಮೈ ಫೇವ್ರೆಟ್ ಜಾಗದಲ್ಲಿದ್ದೀನಿ. ಇಲ್ಲಿ ನಾನು ಅತಿ ಹೆಚ್ಚು ಯೋಗ ಮಾಡ್ತಾ ಇದ್ದೆ. ಹಾಗೆ ಇಲ್ಲಿನ ಒಂದು ವಾತಾವರಣ ನನಗೆ ಎಷ್ಟಿಷ್ಟ ಅಂದರೆ, ನನಗೆ ಖುಷಿಯಾಗಲಿ, ಬೇಜಾರಾಗಲಿ ಅಥವಾ ನನಗೆ ಸ್ಕೈ ವ್ಯೂ ಮಾಡ್ಬೇಕನ್ಸಿದ್ರೆ, ನೇಚರ್ ಜೊತೆ ಮಾತಾಡ್ಬೇಕನ್ಸಿದ್ರೆ ನಾನು ಇಲ್ಲಿಗೆ ಬಂದ್ಬಿಡ್ತೀನಿ. ಇವತ್ತು ಅದೇ ಒಂದು ಜಾಗದಲ್ಲಿದ್ದೀನಿ. ಮತ್ತು ಇವತ್ತಿನ ವಿಡಿಯೋನಲ್ಲಿ ನಾವು ಕಲ್ತ್ಕೊಳ್ಳೋಂಥ ಆಸನ ಬಂದ್ಬಿಟ್ಟು ಶಿರ್ಸಾಸನ. ಕಿಂಗ್ ಆಫ್ ಆಸನ ಅಂತೀವಿ, ಹೆಡ್ ಸ್ಟ್ಯಾಂಡ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಈ ಒಂದು ಆಸನ ನನಗೆ ಆಲ್ ಟೈಮ್ ಫೇವ್ರೆಟ್ ಅಂತ ಅಂದ್ಕೊಂಬಿಡಿ. ಯಾವಾಗಲೂ ಈ ಒಂದು ಆಸನ ಮಾತ್ರ ಇನ್ಯಾವುದೂ ರಿಪ್ಲೇಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ನಂಗೆ ಅಷ್ಟು ಇಷ್ಟ ಈ ಆಸನ. ಯಾಕಂತಂದರೆ ಯೋಗ ಅಂದರೆ ಏನು ಅಂತ ಗೊತ್ತಿಲ್ಲದಿರೋ ಸಮಯದಲ್ಲೇ ನಾನು ಇದನ್ನು ಮಾಡ್ತಾಯಿದ್ದೆ, ನನಗೆ ಗೊತ್ತಿಲ್ಲದಿರೋ ಸಮಯದಲ್ಲಿ. ಸೊ ಈ ಆಸನ ಬಂದ್ಬಿಟ್ಟು ಯಾರ್ಯಾರು ಹೈ ಬಿ ಪಿ ಪ್ರಾಬ್ಲಮ್ ಇದೆ, ಹೈಪರ್ ಟೆನ್ಷನ್ ಪ್ರಾಬ್ಲಮ್ ಇದೆ, ಅವರು ದಯವಿಟ್ಟು ಮಾಡಬೇಡಿ, ಅವಾಯ್ಡ್ ಮಾಡಿ. ಇನ್ನು ಮಿಕ್ಕವರು ಹುಷಾರಾಗಿ ಮಾಡಿ, ನಿಮ್ಮ ಜೊತೆ ಯಾರ್ದಾದ್ರು ಸಪೋರ್ಟ್ ತೊಗೊಂಡು ಮಾಡಿ. ನಾನು ಏನು ಮಾಡಬೇಕಾದ್ರೆ ನಾನು ವಾಲ್ ಜೊತೆ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಳ್ಳಿ, ವಾಲ್ ಸಪೋರ್ಟ್ ತೊಗೊಂಡೇ ಮಾಡಬೇಕು, ಓಕೆನಾ? ಪ್ರಾಕ್ಟೀಸ್ ಬೆನಿಫಿಟ್ಸು: ಮೆಮರಿ ಪವರ್ ಇಂಪ್ರೂವ್ ಮಾಡುತ್ತೆ, ಸ್ಕಿನ್ ಇಂಪರ್ಫೆಕ್ಷನ್ ಸರಿ ಮಾಡುತ್ತೆ, ಹೇರ್ ಗ್ರೋತ್ ಚೆನ್ನಾಗಿ ಮಾಡುತ್ತೆ. ಅದಲ್ದಿರ ನಿಮ್ಮ ಕಾನ್ಫಿಡೆನ್ಸ್ ಬೂಸ್ಟಪ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ನಿಮ್ಮ ಕೋರ್ನ ಸ್ಟ್ರೆಂತ್ ಮಾಡುತ್ತೆ. ಇದೆಲ್ಲನೂ ಇದರ ಬೆನಿಫಿಟ್ಸ್. ಲಿಮಿಟೇಷನ್ನು ಆಯಿತು. ಈಗ ಒಂದು ವಿಚಾರನ ಶೇರ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಈ ಒಂದು ವಿಡಿಯೋ ಪ್ರಾಕ್ಟೀಸ್ ವರ್ಷನಲ್ಲಿ ಮಾತಾಡೋಣ ಅಂತ. ನೀವು ವಿಡಿಯೋ ನೋಡ್ತಾ ಇರಿ, ಹಾಗೆ ಇದನ್ನು ಕೇಳಿಸ್ಕೊತಾ ಇರ್ಬೋದು, ಓಕೆನಾ? ನನಗೆ ತುಂಬ ಜನ ಕೇಳ್ತಾ ಇರ್ತಾರೆ, ಮೇಡಮ್ ಯಾಕೆ ಯೋಗನೇ ನೀವು ಫುಲ್ ಟೈಮಾಗಿ ತೊಗೊಂಡ್ರಿ, ಯಾಕೆ ಬೇರೆ ಕಂಪನಿ ಕೆಲಸಗಳಿಗೆ ಹೋಗಲಿಲ್ಲ? ಒಂದು ಫಿಕ್ಸ್ಡ್ ಟೈಮಿಂಗ್ಸ್ ಅಂತ ಇರುತ್ತೆ, ಸಂಬಳ ಇರುತ್ತೆ. ಮತ್ತು ನನ್ನ ಪ್ರೊಫೆಷನಲ್ಲಿ ಹೇಗೆ ಅಂತಂದರೆ, ನಾನೊಂದು ಫ್ಯಾಷನ್ ಡ್ರೈವರ್, ಓಕೆನಾ? ನಮಗೆ ಫಿಕ್ಸ್ ಟೈಮಿಂಗ್ಸ್ ಅಂತ ಇರಲ್ಲ, ಫಿಕ್ಸ್ ಸ್ಯಾಲ್ರಿ ಅಂತ ಇರಲ್ಲ, ಫ್ಲಕ್ಚುಯೇಷನ್ಸ್ ಇರುತ್ತೆ. ಫುಲ್ಲು ಚೆನ್ನಾಗಿ ದುಡಿಯೋ ಟೈಮು ಇರುತ್ತೆ, ಏನು ದುಡಿದೇ ಇರೋ ಟೈಮು ಇರುತ್ತೆ. ನಾನು ಈಗಿರೋ ಫೇಸ್ ಬಂದ್ಬಿಟ್ಟು ಮೆಟರ್ನಿಟಿ ಫೇಸ್. ಸೊ ಅಪ್ಸ್ ಆ್ಯಂಡ್ ಡೌನ್ಸ್ ಕಾಮನ್. ಬಟ್ ಏನಂತಂದರೆ, ನಾನು ಗರ್ವದಿಂದ ಒಂದು ಮಾತನ್ನ ಹೇಳ್ತೀನಿ, ನಾನು ಯೋಗನ ಚೂಸ್ ಮಾಡಲೇ ಇಲ್ಲ. ಅಬ್ಬಾ, ಏನು ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದೀರಾ ಎಲ್ಲರೂ? ನಿಜಾನೇ ಹೇಳ್ತಾ ಇದ್ದೀನಿ, ನಾನು ಯೋಗನ ಚೂಸ್ ಮಾಡಿಲ್ಲ, ಯೋಗ ನನ್ನನ್ನು ಚೂಸ್ ಮಾಡ್ತು. ಐ ಬಿಲೀವ್ ಇನ್ ಡೆಸ್ಟಿನಿ. ಗೊತ್ತಾ ಡೆಸ್ಟಿನಿ ಅಂತಂದರೆ? ಮೇಲಿರೋನಿಗೆ ಗೊತ್ತಿರುತ್ತೆ ನಮ್ಮ ಜೀವನದಲ್ಲಿ ನಮಗೇನು ಅಗತ್ಯ ಇದೆ, ಯಾವಾಗ ಅಗತ್ಯ ಬರುತ್ತೆ ಅಂತ. ನನ್ನ ಒಂದು ಕ್ರೂಷಿಯಲ್ ಟೈಮಲ್ಲಿ ನಾನೊಂದು ಸ್ಟ್ರಾಂಗ್ ನಿರ್ಧಾರ ಮಾಡಬೇಕು ಅಂತ ಬಂದಾಗ ನಾನು ತಗೊಂಡಂಥ ನಿರ್ಧಾರ ಈ ಯೋಗನ ಫುಲ್ ಟೈಮ್ ಮಾಡ್ಕೊಬೇಕು. ಆ್ಯಂಡ್ ನನಗೆ ನೀವು ಹೇಳೋ ಥರ 9 to 5 ಜಾಬ್ ಅಥವಾ 10 to 6 ಜಾಬ್ ನನಗೆ ಸೆಟ್ ಆಗೋಲ್ಲ. ನಾನು ಸಿಸ್ಟಮ್ ಮುಂದೆ ಕೂತ್ಕೊಳ್ಳೋಕ್ಕೆ ನನಗೆ ಆಗಲ್ಲ. ಐ ಮೀನ್ ನನಗೆ ಅಷ್ಟು ಪೇಷನ್ಸ್ ಇಲ್ಲ ಅನಿಸುತ್ತೆ ಸಿಸ್ಟಮ್ ಮುಂದೆ ಕೂತ್ಕೊಳ್ಳೋಷ್ಟು. ಆದ್ದರಿಂದ ಖಂಡಿತವಾಗ್ಲೂ ಯೋಗನೇ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದು. ಅದಲ್ದಿರ ಈಗ ಡೆಸ್ಟಿನಿ ಏನೇ ಮಾಡಿದ್ರೂ ನನ್ನ ಕರ್ತವ್ಯ ಏನು, ನಾನು ಏನನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅದಕ್ಕೆ ಜಸ್ಟಿಸ್ ಕೊಡೋದು. ಸೊ ಈ ಒಂದು ಪ್ರೊಫೆಷನಲ್ಲಿ ನಾನು ಹೋಲ್ ಹಾರ್ಟೆಡ್ಲಿ ಕೆಲಸ ಮಾಡ್ತೀನಿ, ಖುಷಿಯಿಂದ ಮಾಡ್ತೀನಿ. ನನ್ನ ಟೈಮಿಂಗ್ಸ್ನ ನಾನು ಡಿಸೈಡ್ ಮಾಡ್ತೀನಿ. ಹಾಗೆ ನನ್ನ ದೈನಂದಿನ ಕೆಲಸಗಳನ್ನ ಕೂಡ ಮಾಡ್ಕೊಳ್ಳೋದಕ್ಕೆ ನಾನು ಸಮಯ ಮಾಡ್ಕೋತೀನಿ. ಯಾವಾಗಲೂ ಅಷ್ಟೇ, ನಮ್ಮ ಕೆಲಸ ಹೇಗಿರಬೇಕು ಅಂತಂದರೆ, ಯು ಶುಡ್ ವರ್ಕ್ ಟು ಲಿವ್, ನಾಟ್ ಲಿವ್ ಟು ವರ್ಕ್ ಅಂತಾರಲ್ಲ, ಆ ರೀತಿ. ನನ್ನ ಪ್ರೊಫೆಷನ್ ನನಗೆ ಖುಷಿ ಕೊಡ್ತಾ ಇದೆ. ನಿಮ್ಮನ್ನು ನೀವು ಕೇಳ್ಕೊಳ್ಳಿ, ನೀವು ಮಾಡ್ತಾ ಇರೋ ಕೆಲಸ ನಿಮ್ಗೆ ಎಷ್ಟು ಖುಷಿ ಕೊಡ್ತಾ ಇದೆ? ಇಲ್ಲ ಒಂದೊಳ್ಳೆ ದಾರಿ ಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾನು ಇದನ್ನೆಲ್ಲ ಹೆಲ್ಪ್ ಮಾಡೋಕ್ಕೆ. ಧನ್ಯವಾದಗಳು.